ಭೈರವಿ ಅವರೇ, ಜಸ್ಟ್ ನನ್ನ ಹೆಸರು ಹೇಳಿ ಸಾಕು. ವಿರಾಟ್. ಸೇರೋದು ಒಳಗ್ ಬಾಮ್ಮ. ಛೇ, ನಾನು ತಪ್ಪು ಮಾಡಿಬಿಟ್ಟೆ. ಇಷ್ಟು ದಿನ ನಾನು ಕಾಯಲೇಬಾರ್ದಾಗಿತ್ತು. ಸಿಂಧು ಹತ್ರ ನನ್ನ ಪ್ರೀತಿನ ಹೇಳ್ಕೊಬೇಕಾಗಿತ್ತು. ಪ್ರತಿ ಸಲ ಮುಂದೂಡ್ಕೊಂಡು ಬಂದು ಈಗ ನಾನೇ ಮುಗುರಿಸ್ಬಿಟ್ಟೆ. ಸಿಂಧುನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟೆ. ಛೇ. ರಾಕೇಶ, ರಾಕೇಶ. ಅಂಕಲ್, ನೀವ್ಯಾವಾಗ ಬಂದ್ರಿ? ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಹೀಗೆ ತಾನೇ ಬಂದೆ ಕಣೋ. ನೀನು ಸಿಂಧು ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ತಾನೆ? ಅಂಕಲ್, ನಾನು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಕಣೋ. ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಡೋದಿರಷ್ಟು ದಡ್ಡ ನಾನಲ್ಲ ಕಣೋ. ನೀನು ಚಿಕ್ಕವನಾಗಿದ್ದಾಗ ಸಿಂಧುನ ಎಷ್ಟು ಇಷ್ಟಪಡ್ತಿದ್ದೆ, ಮನಸ್ಸಲ್ಲಿ ಪ್ರೀತಿಯನ್ನೋ ಮಂಟಪನ ಕಟ್ಟಿ ಎಷ್ಟು ಆರಾಧಿಸ್ತಿದ್ದೆ. ಇದನ್ನೆಲ್ಲ ನಾನು ಗಮನಿಸಿದ್ದೀನಿ ಕಣೋ. ನಾನು ಎಷ್ಟೋ ಸಲಿ ನಿನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀನು ಹೇಗೆ ಸಿಂಧು ಹತ್ರ ನಿನ್ನ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಸಮಯ ಕಳೆದು ಬರಲಿಲ್ವೋ, ಹಾಗೆ ನಿನ್ನ ಹತ್ರ ಮಾತಾಡೋ ಸಮಯ ನನಗೂ ಬರಲಿಲ್ಲ ಕಣೋ. ಕ್ಷಮಿಸ್ಬಿಡು. ಚೇ, ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ಅಂಕಲ್. ನಾನು ಎಷ್ಟೋ ಸಲ ಸಿಂಧುಗೆ ನನ್ನ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಒಂದ್ಸಲ ಆಕ್ಸಿಡೆಂಟ್ ಆಗಿ ನೀವೆಲ್ಲ ದೂರ ಆಗೋದ್ಮೇಲೆ ಆ ಸಂದರ್ಭದಲ್ಲಿ ಹೇಳೋದು ಸರಿ ಬರಲ್ಲ ಅಂತ ನಾನೇ ಸುಮ್ಮನಾಗೋದೆ. ಆದರೆ ಇನ್ನೊಂದ್ಸಲ ಹೇಳ್ಕೋಬೇಕು ಅಂತ ಹೋದಾಗ ವಿರಾಟ್ ಸರ್ ಅವಳನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆಗ್ಲೂ ಸಿಂಧು ಅವ್ರನ್ನ ಇಷ್ಟಪಡ್ತಾ ಇಲ್ಲ, ಈ ಮದುವೆಗೆ ಒಪ್ಕೊಂಡಿರೋದೇ ಭವಾನಿಗೋಸ್ಕರ ಅಂತ ಗೊತ್ತಾಯ್ತು. ವಿರಾಟ್ ಅವ್ರಿಗೆ ಅವ್ರ ಮಾವನ್ ಮಗಳು ಈಶಾನಿ ಜೊತೆ ಮದುವೆ ಮಾಡ್ಕೊಡ್ತಾಳೆ ಅಂತ ಗೊತ್ತಾಗಿ ಇನ್ನೊಂದು ಅವಕಾಶ ಸಿಕ್ಕಿದೆ ನನಗೆ. ನನ್ನ ಪ್ರೀತಿನ ಹೇಳ್ಕೋಬಹುದು ಅನ್ಕೊಂಡಿದ್ದೆ. ಏನೋ ಹೇಳ್ತಾ ಇದೀಯಾ? ಹೌದಂಕಲ್, ಈಶಾನಿ ವಿರಾಟ್ ಸರ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಅದಕ್ಕೆ ಸಿಂಧು ಅವಳಿಗೆ ಮಾತು ಕೊಟ್ಟಿದ್ಲು, ಹೇಗಾದ್ರೂ ಮಾಡಿ ಅವ್ರನ್ನ ನಿನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ, ಕೊನೆಗೆ ಅವಳೆ ಹಸೆ ಮಣೆ ಮೇಲೆ ಕುತ್ಕೋಬಿಟ್ಲು. ಅಲ್ಲಿಗೆ ನನ್ಗಿದ್ದಿದ್ ಕೊನೆ ಅವಕಾಶನೂ ನಾನು ಕಳ್ಕೊಂಡ್ಬಿಟ್ಟೆ. ಒಂಟಿ ಆಗ್ಬಿಟ್ಟೆ. ಅವಳಿಲ್ದೆ ನನ್ನ ಜೀವನನೇ ಬೇಸರ ಅನಿಸ್ತಾ ಇದೆ ಅಂಕಲ್. ಅವಳ ನೆನಪಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ಅನಿಸ್ತದೆ ಅಂಕಲ್. ರಾಕೇಶ, ಇವತ್ತು ನನ್ನ ಇಬ್ರು ಮಕ್ಕಳು ದಡ ಸೇರಿದ್ದಾರೆ ಅಂದ್ರೆ ಅದಕ್ಕೆ ನಿನ್ನ ಕೊಡುಗೆ ಅಪಾರವಾಗಿದೆ ಕಣೋ. ಸಿಂಧು ನಿನ್ನ ಬಗ್ಗೆ ಎಲ್ಲ ಹೇಳಿದಾಳೆ ಕಣೋ. ನಿನ್ನಂತ ಒಳ್ಳೆ ಹುಡುಗ ನನ್ನ ಅಳಿನಾಗಿದ್ರೆ ನಾನು ಸಂತೋಷ ಪಡ್ತಿದ್ದೆ ಕಣೋ. ಆದರೆ ವಿಧಿ ಹೀಗಿರ್ಬೇಕಾದ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ಅಷ್ಟಕ್ಕೆಲ್ಲ ಬೇಸರ ಮಾಡಿಕೊಂಡು ಜೀವನ ಪೂರ್ತಿ ಹೀಗೇ ಇರ್ತೀನಿ ಅನ್ನೋದು ತಪ್ಪು ಕಣೋ. ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಹೆಣ್ಣು ಬಂದೇ ಬರ್ತಾಳೆ ಕಣೋ. ಚಿಂತೆ ಮಾಡಬೇಡ ಕಣೋ. ಇಷ್ಟೇಪ ನನ್ನ ಕೈಯಲ್ಲಿ ಹೇಳೋಕ್ಕಾಗೋದು. ನೋಡೋಣ ಅಂಕಲ್, ಕಾಲಕ್ಕೆಲ್ಲ ಮರ್ಸೋಕ್ ಶಕ್ತಿ ಇದೆ. ಹೋಗ್ತಾ ಹೋಗ್ತಾ ನಾನು ಸಿಂಧುನ್ ಮರೆಯೋ ಪ್ರಯತ್ನ ಪಡ್ತೀನಿ. ಒಳ್ಳೇದಾಗ್ಲಪ್ಪ. ಅಂದಾಗೆ ನಿನ್ನ ಹತ್ರ ಒಂದು ಸಹಾಯ ಕೇಳಕ್ ಬಂದೆ, ಮಾಡ್ತೀಯಪ್ಪ? ಏನಂಕಲ್ ಹೀಗೆ ಕೇಳ್ತಾ ಇದ್ದೀರಾ? ಅದೇನು ಅಂತ ಹೇಳಿ ಅಂಕಲ್. ಏನೂ ಇಲ್ಲ, ಆಕ್ಸಿಡೆಂಟಲ್ಲಿ ನನ್ನ ಕುಟುಂಬನೇ ನಾಶ ಆಗೋಯ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಬದುಕಿದ್ದೀನಿ, ನನ್ನ ಮಕ್ಕಳು ಬದುಕಿದ್ದಾರೆ. ಹಾಗೇನೆ ನನ್ನ ಗಾಯತ್ರಿ ಎಲ್ಲೋ ಬದುಕಿದ್ದೆಲೆ ಅನ್ನೋ ನಂಬಿಕೆ ನನಗಿದೆ ಕಣೋ.